ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನನ್ನ ಮಗಳಿಗೆ ಫೋಟೋಶೂಟ್ ಮಾಡಬೇಕು ವರಮಹಾಲಕ್ಷ್ಮಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಹಿಂದಿನ ದಿನವೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಯಾವ ಥರ ಐಡಿಯಾ ಮಾಡಿದ್ವಿ ಅಂತ ಅಂದರೆ, ವರಮಹಾಲಕ್ಷ್ಮಿಗೆ ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಎಲ್ಲನೂ ಮನೇಲೇ ಇಂಗ್ರೀಡಿಯೆಂಟ್ಸ್ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಥಿಂಗ್ಸ್ ಎಲ್ಲ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಇರೋ ಅಷ್ಟರಲ್ಲಿ ಮಾಡಿದ್ದೆ. ಫಸ್ಟು ನಾನೇ ಕಮಲ ಬಿಡಿಸಿದ್ದೆ, ಪಿಂಕ್ ಕಲರ್ ಶೀಟ್ ತೊಗೊಂಡಿದ್ದೆ. ಸೊ ಕಲರ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟು ನನ್ನ ಹಸ್ಬೆಂಡು ನಾನು ಪೆನ್ಸಿಲಲ್ಲಿ ಡ್ರಾ ಮಾಡಿದ್ದೆ, ಅದಕ್ಕೆ ಬಾರ್ಡರ್ ಹಾಕಿ ಕಟ್ ಮಾಡಿಕೊಟ್ರು. ನನ್ನ ಮಗಳು ಏನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಯಾಕೆ ನನ್ನ ಹತ್ರ ಇಲ್ಲ ಅಂತ ಅವರು ಎತ್ಕೊಂಡಿದ್ರು, ನಾನು ಇಲ್ಲೇನೋ ಕೆಲಸ ಮಾಡ್ತಿದ್ದೆ ಅಂತ. ಆಮೇಲೆ ಅವಳನ್ನು ಮಲಗಿಸ್ಬಿಟ್ಟು ಮಾಡಿ ಅಂತ ಹೇಳಿದೆ. ಅಲ್ಲೇ ಅವ್ರ ಹತ್ರನೇ ಮಲಗಿಸ್ಕೊಂಡು ಬೇಗ ಸ್ಕೆಚ್ ಮಾಡಿಕೊಟ್ರು, ಕಟ್ ಮಾಡಿ ಕೊಟ್ಟರು. ಸೊ ನಾನು ಡೆಕೋರೇಷನ್ ಇವತ್ತು ಹೇಗಿದೆ ಅಂತ ತೋರಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರು ಪಾಪು ಇದೆ ಅವರು ಈ ಥರ ಕಾನ್ಸೆಪ್ಟಲ್ಲಿ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಮೊದಲೆಲ್ಲ ನಾನು ಬೇರೆಯವ್ರ ಫೋಟೋಶೂಟ್ ಮಾಡಿರೋದು ನೋಡಿ, ಯಾಕಪ್ಪ ಹಿಂಗೆ ಮಾಡ್ತಾರೆ, ಪಾಪುಗಳ್ಗೇನು ಗೊತ್ತಾಗುತ್ತಾ ಅಂತ ಅನ್ಕೋತಾ ಇದ್ದೆ. ಬಟ್ ನಾನು ಇವಾಗ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಅದು ಮೆಮೊರೀಸ್ ಆದರೂ ಉಳ್ಕೊಂಡಿರುತ್ತೆ. ಫೋಟೋಸ್ ಎಲ್ಲ ತೆಗ್ದು ಮಡಗಿದ್ರೆ ಆಮೇಲೆ ಆದರೆ ತೋರಿಸ್ಬೋದಲ್ವ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಮೊದಲು ವೀಳ್ಯದೆಲೆ ಎಲ್ಲ ಜೋಡಿಸ್ಕೊಬಿಟ್ಟೆ, ಬಾರ್ಡರ್ ಥರ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಧಾನ್ಯಗಳಿಟ್ಕೊಂಡೆ, ಆಮೇಲೆ ಬುಕ್ಸು ಪೆನ್ಸು ಎಲ್ಲ ಇಟ್ಟೆ. ನೆಕ್ಸ್ಟು ಅವಳಿಗೆ ಗಿಫ್ಟ್ಸ್ ಬಂದಿತ್ತು. ಅದು ಬೆಳ್ಳಿ ಸಾಮಾನು ಮತ್ತು ಬೆಳ್ಳಿ ಕಾಯಿನ್ ಎಲ್ಲ ತಗೊಟ್ಟಿದ್ರು ವರಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು. ಮತ್ತು ಮುಂಚೆನೇ ಅವಳಿಗೊಂದಷ್ಟು ಗಿಫ್ಟ್ಸ್ ಬಂದಿತ್ತು, ಅದನ್ನೆಲ್ಲ ಜೋಡಿಸಿದ್ದೆ. ದುಡ್ಡು ಇಟ್ಟಿದ್ವಿ. ದುಡ್ಡನ್ನ ಒಂದು ಬಾರ್ಡರ್ ಲೈನಲ್ಲಿ 500, ನೆಕ್ಸ್ಟು 200, 100 ಆ ಥರ ಜೋಡಿಸ್ಕೊಂಡಿದ್ವಿ. ನನ್ನ ಕೈಲಿ ಜೋಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ತೊಗೊಂಡೆ ಹಸ್ಬೆಂಡ್ದು. ಅಷ್ಟಲಕ್ಷ್ಮಿಯಲ್ಲಿ ಸದ್ಯಕ್ಕೆ ನಾವು ಫುಲ್ಫಿಲ್ ಮಾಡಿದ್ದು ಬರೀ 3 ಲಕ್ಷ್ಮಿಯರು: ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ. ಸದ್ಯಕ್ಕೆ ಮಗುಗೆ ಅಷ್ಟು ಸಿಗಲಿ ಅಂತ ನಾವು ಹಾರೈಸ್ತೀವಿ. ನಮ್ಮ ತಂದೆ ತಾಯಿ ಹೇಗೆ ಅವರ ಕಷ್ಟಗಳು ಎಲ್ಲನೂ ಅವರಲ್ಲೇ ಇಟ್ಕೊಂಡು ನಮ್ಮನ್ನ ಸುಖವಾಗಿ ಬೆಳೆಸಿದಾರೋ, ಅದೇ ಥರ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಆಸೆ ಪಡ್ತೀವಿ. ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ನೋವು ತಿಂದಿದ್ದಾರೆ ಅಂತ ನಾವು ಯಾವತ್ತೂ ಥಿಂಕ್ ಮಾಡಿರಲ್ಲ. ಬಟ್ ನಮಗೆ ಮಕ್ಕಳಾಗಿ ನಾವು ಮಕ್ಕಳಿಗೆ ಒಂದೇನೋ ಸೇವಿಂಗ್ಸ್ ಮಾಡಬೇಕು, ಆ ಥರ ಎಲ್ಲ ನಮ್ಮ ತಲೆಯಲ್ಲಿ ಯೋಚನೆ ಬಂದಾಗಲೇ ಗೊತ್ತಾಗೋದು, ಓ ನಮ್ಮ ಪೇರೆಂಟ್ಸು ಇದೇ ಥರ ಥಿಂಕ್ ಮಾಡಿದ್ರು ಅಲ್ವಾ ಅಂತ. ಅದೇ ಥರ ನನ್ನ ಮಗಳಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಈ ಫೋಟೋಶೂಟ್ ಐಡಿಯಾ ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಹಾಗೆ ನಿಮ್ಮ ಮಕ್ಳಿಗೂ ಟ್ರೈ ಮಾಡಿ ಈ ಥರ ಫೋಟೋಶೂಟ್ ಮಾಡೋಕ್ಕೆ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿರೋದ್ರಿಂದ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.